ಜೈಲಿನಲ್ಲಿ ಕೈದಿಗಳಿಗೆ ರಾಜಾದಿತ್ಯ ವಿಡಿಯೋ ವೈರಲ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆಯ ವೇಳೆ ವಿಜಯಲಕ್ಷ್ಮಿ ಹೆಸರು ನಟ ದರ್ಶನ್ ಪತ್ನಿಯವರ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗಿದೆ. ವಿಜಯಲಕ್ಷ್ಮಿ ಹೆಸರು ಕೇಸ್ನಲ್ಲಿ ಈಗಾಗಲೇ ತಳುಕು ಹಾಕೊಂಡ್ಬಿಟ್ಟಿದೆ. ಎರಡನೇ ನೋಟಿಸ್ ಕೊಟ್ಟು ಮೊನ್ನೆ ನಟ ಧನ್ವೀರ್ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ವಿಚಾರಣೆಯ ವೇಳೆ ವಿಜಯಲಕ್ಷ್ಮಿ ಹೆಸರನ್ನ ನಟ ಧನ್ವೀರ್ ಹೇಳಿದ್ದಾರೆ. ನೀವು ಕಳೆದ ಕೆಲ ದಿವಸಗಳಿಂದಲೂ ಸಹಿತ ಪರಪ್ಪನ ಅಗ್ರಹಾರದ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ಇದ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಪೊಲೀಸರು ಏನಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಧನ್ವೀರ್ಗೆ ಸೂಚನೆ ಕೊಟ್ಟಿದ್ರು. ವಿಚಾರಣೆ ಸಂದರ್ಭದಲ್ಲಿ ಈಗ ವಿಜಯಲಕ್ಷ್ಮಿ ಅವರ ಹೆಸರನ್ನ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ವಿಜಯಲಕ್ಷ್ಮಿ ಹೆಸರು ಯಾಕೆ ಬಂತು ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಬೇಕಂದ್ರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈನ್ ಅಲ್ಲಿ ಇದ್ದಾರೆ. ಚಂದ್ರಶೇಖರ್, ವಿಜಯಲಕ್ಷ್ಮಿ ಹೆಸರು ಯಾಕೆ ಬಂತು ಇಲ್ಲಿ? ವಿಜಯಲಕ್ಷ್ಮಿ ಹೆಸರನ್ನ ಧನ್ವೀರ್ ಯಾಕೆ ಹೇಳಿದ್ರು ಅಂತ? ಜಗದೀಶ್, ಖಂಡಿತವಾಗಿ ಏನು ಜೈಲಿನ ರಾಜಾತಿಥ್ಯ ಪ್ರಕರಣ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಏನು ಅನುಮಾನದ ಮೇರೆಗೆ ಪೊಲೀಸರು ಒಂದು ಧನ್ವೀರ್ನ ಕರೆಸಿ, ಅಂದರೆ CCB ಪೊಲೀಸರು ಧನ್ವೀರ್ನನ್ನ ಕರೆಸಿ ಆತನನ್ನ ಮೊಬೈಲ್ ವಶಕ್ಕೆ ಪಡೆದು ಅಲ್ಲಿ ಪರಿಶೀಲನೆ ಮಾಡಿದಾಗ ಕೆಲವೊಂದು ವಿಡಿಯೋಗಳು ಅಲ್ಲಿ ಪತ್ತೆ ಆಗುತ್ತೆ. ಅದಾದ ನಂತರ ಆ ಒಂದು ವಿಡಿಯೋಗಳನ್ನು ಇಟ್ಕೊಂಡು ಮತ್ತೆ ಆ ಒಂದು ಏನು ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ನೀವು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆತನಿಗೆ ಒಂದು ನೋಟಿಸನ್ನು ಕೊಟ್ಟು ಕಳಿಸ್ತಾರೆ. ಅದಾದ ನಂತರ ಏನು ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ನೋಟಿಸನ್ನು ಕೊಟ್ಟು ಕರೆಸುವಂಥ ವೇಳೆಯಲ್ಲಿ ಅಷ್ಟೊತ್ತಿಗಾಗಲೇ ಏನು CCB ಒಂದು ವಿಚಾರಣೆಗೆ ಹಾಜರಂತ ಸಂದರ್ಭದಲ್ಲಿ ಇದ್ದಂಥ ವಿಡಿಯೋಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಇರೋದಿಲ್ಲ. ಕಂಪ್ಲೀಟ್ ಆಗಿ ಹೊಸ ಫೋನ್ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಈ ಒಂದು ವಿಡಿಯೋಗಳನ್ನು ಮೊದಲಿಗೆ ತಂದವರು ಯಾರು, ವೈರಲ್ ಮಾಡಿದ್ದಾರು ಅನ್ನುವಂಥ ವಿಚಾರವಾಗಿ ಈಗಾಗಲೇ ತನಿಖೆಯನ್ನು ಮುಂದುವರಿಸಿರುವಂತಹದ್ದು ಪರಪ್ಪನ ಅಗ್ರಹಾರ ಪೊಲೀಸರು. ಈ ಹಿನ್ನೆಲೆಯಲ್ಲಿ ಧನ್ವೀರ್ ಏನು ಮೊಬೈಲನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈವರೆಗೂ ಕೂಡ ಆ ಒಂದು ಮೊಬೈಲ್ನಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋಗಳು ಪತ್ತೆ ಆಗಿಲ್ಲ. ಹೀಗಾಗಿ ಆ ಒಂದು ಮೊಬೈಲನ್ನು FSLಗೆ ಕೂಡ ರವಾನೆ ಮಾಡಲಾಗಿದೆ. ಯಾವೆಲ್ಲ ವಿಡಿಯೋಗಳು ಡಿಲೀಟ್ ಆಗಿದೆ, ಜೊತೆಗೆ ಈ ಒಂದು ಸಿಮ್ ಕಾರ್ಡ್ ಏನಿದೆ ಆ ಒಂದು ಸಿಮ್ ಕಾರ್ಡ್ ಯಾವೆಲ್ಲ ಮೊಬೈಲಲ್ಲಿ IMA ನಂಬರಲ್ಲಿ ಆ್ಯಕ್ಟಿವ್ ಆಗಿತ್ತು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ತೆಗೆದುಕೊಳ್ಳೋಕ್ಕೆ FSLಗೆ ಕಳಿಸಿದ್ರೆ, ಮತ್ತೊಂದು ಕಡೆ ಈ ವಿಡಿಯೋಗಳೇನಿದ್ದಾವೆ ಈ ವಿಡಿಯೋಗಳನ್ನು ಯಾರು ಮೊದಲಿಗೆ ಧನ್ವೀರ್ಗೆ ಕಳಿಸಿದ್ದು ಅನ್ನುವಂಥ ಪ್ರಶ್ನೆಗೆ ಏನು ಆ ಒಬ್ಬರು ವಕೀಲರು ನನಗೆ ಜೈಲಿನಿಂದ ಕೈದಿಗಳಿಂದ ತರಿಸ್ಕೊಂಡು ಅದನ್ನು ನನಗೆ ಕಳಿಸಿದ್ರು. ಆ ವಿಡಿಯೋಗಳನ್ನು ನಾನು ದರ್ಶನ್ ಪತ್ನಿಯಾದಂಥ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಕಳಿಸಿದ್ದೆ. ಅದಾದ ನಂತರ ನನಗೆ ಏನು ಕೂಡ ಗೊತ್ತಿಲ್ಲ, ನಾನು ಎಲ್ಲೂ ಕೂಡ ಶೇರ್ ಮಾಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಏನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಧನ್ವೀರ್ ಅವರೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ವೈರಲ್ ಆದಂಥ ವಿಡಿಯೋಗಳೇನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ತಿಳಿಸಿದ್ರ, ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಲಿಕ್ಕೆ ಧನ್ವೀರ್ ಅವರು ಕಾರಣನ, ಯಾವೆಲ್ಲ ಸೋಷಿಯಲ್ ಮೀಡಿಯಾದವ್ರನ್ನ ಈ ಧನ್ವೀರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಸದ್ಯಕ್ಕೆ ಈಗ ಏನು ತನಿಖೆ ಮಾಡ್ತಾ ಇರುವಂಥದ್ದು. ಈ ಜೊತೆಗೆ ಈ ಒಂದು ವಿಡಿಯೋಗಳನ್ನು ನಾನು ಕೇವಲ ವಿಜಯಲಕ್ಷ್ಮಿ ಅವರಿಗೆ ಮಾತ್ರ ಕಳಿಸಿದ್ದೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರ ಮುಂದೆ ಏನು ಧನ್ವೀರ್ ಹೇಳಿರುವಂಥ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟು ಅವ್ರನ್ನೂ ಕೂಡ ವಿಚಾರಣೆಗೆ ಕರೆಯುವಂಥ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೊಬೈಲ್ನಲ್ಲಿ ವಿಡಿಯೋಗಳು ಡಿಲೀಟ್ ಮಾಡಿದ್ದೇ ಆದಲ್ಲಿ ಅಥವಾ ಮೊಬೈಲ್ನಲ್ಲಿ ಏನಾದರೂ ಚೇಂಜ್ ಮಾಡಿದ್ದೇ ಆದಲ್ಲಿ ಅವರ ವಿರುದ್ಧ ಕೂಡ ಕ್ರಮಕ್ಕೆ ಪೊಲೀಸರು ಚಿಂತನೆ ಮಾಡ್ತಾ ಇರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.